ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕಂಬಳ ಬಗ್ಗೆ ಇದೆಯಲ್ಲ, ಅದು ಸುಮಾರು ವರ್ಷದಿಂದ ಇದ್ದದ್ದು. ನಮ್ಮ ಸಂಸ್ಕೃತಿ ಕಲಾಚಾರನ ಎತ್ತಿಳಿದು ಈ ಫಿಲಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅದೇ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ತೋರಿಸಿದ್ದಾರೆ. ಚೆನ್ನಾಗಿದೆ ಫಿಲಮ್, ತುಂಬ ನೋಡು. ಪ್ರಾಬ್ಲಮ್ ಏನಿಲ್ಲ, ಯಾಕೆಂದರೆ ಒಳ್ಳೆ ಫಿಲಮು. ಇದು ಫಸ್ಟ್ ಫಿಲಮ್ ಅಲ್ಲ, ನೋಡಬೇಕಷ್ಟೇ. ಏನಿಷ್ಟ ಆಯಿತು? ಅವ್ರ ಕ್ವಾಲಿಟಿ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏಕೆ ಒಂದೇ ಸಲ ಏನು ಗೊತ್ತಾಗಲ್ಲ. ಊಟ ಮಾಡಿದ್ರೆ ಹೊಟ್ಟೆ ತುಂಬೋದ್ರೆ, ಊಟ ಮಾಡಿದ್ರೆ ಏನು ಗೊತ್ತಾಗಲ್ಲ. ಆಯಿತಾ? ಫಸ್ಟ್ ನೋಡಬೇಕು, ಅವ್ರು ಮುಂದೆ ತರಬೇಕು. ಹೊಸ ಫಿಲಮು, ಹೊಸ ಇದು ಏನೂ ಗೊತ್ತಾಗಲ್ಲ. ಹಳೆ ಆಕ್ಟ್ರಕ್ಕೆ ಬೇಸು. ನಮ್ಮ ಪುನೀತ್ ರಾಜ್ಕುಮಾರು ಅಣ್ಣ ಅಂತಾರೆ, ಇವರೆಲ್ಲ ಅಲ್ಲ. ಯಾಕೆ ಗೊತ್ತಾ? ಸುಮ್ಮನೆ ಏನು ಕಾಮಿಡಿ ಅಷ್ಟೇ. ಓಕೆ ಅಣ್ಣ, ಸಿನಿಮಾ ಚೆನ್ನಾಗಿದೆ. ಆದರೆ ಅವ್ರ ಥರ ಯಾರೂ ಇಲ್ಲ. ಯಾಕಂದ್ರೆ ಇದೊಂದು ಒಂದು ಪ್ರತಿಭೆ, ಯಾರೂ ಇಲ್ಲ. ಇವೆಲ್ಲ ಹೊಸ ಹೊಸ ಆಕ್ಟಿಂಗು, ಏನು ಕೇಳೋಲ್ಲ ಹೇಳೋರಿಲ್ಲ. ಮಾಡಬೇಕು, ಒಟ್ಟು ತುಂಬಬೇಕಷ್ಟೇ. ಅವ್ರ ಮನೆ ಊಟ, ಅವ್ರ ಮನೆ ಇದು. ಹಾಂ ಹೇಳಿ ಸರ್. ಸರ್ ಎಮ್ಮೆ ಚೆನ್ನಾಗಿದೆ. ಇದು ಎಮ್ಮೆ ಕೋಣರು. ಸರಿ ಸರ್, ಓಕೆ ಓಕೆ ಓಕೆ. ಕೋಣ ಚೆನ್ನಾಗಿದೆಯಾ? ಕೋಣ ಚೆನ್ನಾಗಿದೆಯಾ? ಕೋಣ ಚೆನ್ನಾಗಿದೆ ಸರ್. ನಮ್ಮ ತುಳುನಾಡಿನ ಸಾಂಸ್ಕೃತಿಕ ಭಾಷೆ ತೆಗೆದಿರೋದು. ಸೊ ನಮ್ಮ ಕರ್ನಾಟಕದಲ್ಲಿ ಇದ್ರದ್ದು ವಿಚಾರವಾಗಿ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಆದಷ್ಟು ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ತುಳುನಾಡು ಭಾಷೆಯ ಕೋಣದ ಇದು ಚೆನ್ನಾಗಿದೆ ಪಿಕ್ಚರ್. ನಮ್ಮ ಕೋಣದೇ ಇಷ್ಟ ಆಯಿತು ಸರ್. ಕೋಣ ಓಡೋದಾಗಲಿ, ರಾಜೇಂದ್ರ ಸಿಂಗ್ ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪಿಕ್ಚರು. ಬಟ್ ತುಂಬ ಇಷ್ಟ ಆಯಿತು. ಥಿಯೇಟ್ರಿಗೆ ಬಂದು ನೋಡಿದ್ದು ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಆದಿತ್ಯ ಸರ್ ಅವರು ಪಿಕ್ಚರು ಇದೆಲ್ಲ ಸುಮಾರು ಪಿಕ್ಚರ್ಗಳು ನಾನು ನೋಡಿದ್ದೀನಿ ಅವ್ರದ್ದು. ಡೆಡ್ಲಿ ಸೋಮ ಆಗಿರ್ಬೋದು, ಸ್ನೇಹ ಮತ್ತು ಇನ್ನೊಂದು ಪಿಕ್ಚರ್ ಇದೆ, ಅದೆಲ್ಲ ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ಮಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಅದು ಏನಿದ್ರು ನಮ್ಮ ಲೆಜೆಂಡ್ರಿ ನಿರ್ದೇಶಕರಿದ್ದಾರಲ್ಲ, ರಾಜೇಂದ್ರ ಸಿಂಗ್ ಬಾಬು ಸರ್, ಅವರಿಗೆ ಕ್ರೆಡಿಟ್ ಸಲ್ಲಬೇಕಾಗಿದೆ. ಯಾಕೆಂದರೆ ಅವರು ಅಷ್ಟು ನೀಟಾಗಿ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಮೊದಲು ಧನ್ಯವಾದವನ್ನು ಹೇಳ್ತೀವಿ. ಅದೇ ರೀತಿ ಅವರಿಗೆ ಏನು ಡ್ಯಾನ್ಸನ್ನೆಲ್ಲ ಹೇಳ್ಕೊಟ್ಟಿದ್ರು ಆ ಮಾಸ್ಟ್ರುಗಳಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಆಳ್ವಾಸ್ ವಿದ್ಯಾಸಂಸ್ಥೆ ಇದೆಯಲ್ಲ, ಅದು ಕೂಡ ಅವಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಅದರಿಂದ ಅವಳು ಮುಂದೆ ಬರಲಿಕ್ಕೆ ಅನುಕೂಲ ಆಯಿತು. ಆದ್ದರಿಂದ ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪರವಾಗಿಲ್ಲ, ನಾವು ತುಂಬ ಖುಷಿಯಾಯಿತು. ಯಾಕೆಂದರೆ ಪ್ರಥಮ ಬಾರಿ ಅವಳದ್ದು ಈಗ ನಡೀತಾ ಇದ್ದಿದ್ದಾಗಿರೋದ್ರಿಂದ ತುಂಬ ಚೆನ್ನಾಗೂ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಅದೇ ರೀತಿ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾಳೆ. ಅದು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಕನ್ನಡದವ್ರನ್ನ ಬೆಳೆಸಿಲ್ಲ ಅಂದರೆ, ಅದರಲ್ಲೂ ಮಂಗಳೂರು ತುಳು ಇದರಲ್ಲಿ ಇದು ಒಳ್ಳೆ ಒಂದು ಸಿನಿಮಾ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಕಂಬಳ. ಈ ಕಂಬಳದಲ್ಲಿ ಗ್ಯಾಂಗ್ಲಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ತುಂಬ ಇದರಾಗಿ ತೋರಿಸ್ಕೊಟ್ಟಿದ್ದಾರೆ. 100% ಇದು ನಿಜನೇ. ಯಾಕಂದರೆ ನಮ್ಮ ಕಾಂತಾರ ಸಿನಿಮಾದಲ್ಲಿ ಇದೆಲ್ಲ ಏನೂ ಬಂದಿಲ್ಲ. ಸೊ ಇವರು ನಿಜವಾಗ್ಲೂ ರಿಯಾಲಿಟಿ ಏನಿದೆ ಅನ್ನೋದನ್ನು ಇದನ್ನು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಪ್ರೋತ್ಸಾಹ ಮಾಡಬೇಕು ಅನ್ನೋದು ತುಂಬ ಕೇಳ್ಕೊತೀನಿ. ಅದನ್ನೇ ಹೇಳ್ತಾ ಇರೋದು. ಬಟ್ ಅವರು ಯಾವ ಥರ ಒಂದಾಗಿ ಇದು ಮಾಡಿದ್ದಾರೆ, ಲಾಸ್ಟಲ್ಲೂ ಕೂಡ ಅದೇ ಎಂಡಿಂಗ್ ಇದೆ. ಬಟ್ ಇದರಲ್ಲಿ ವಿಶೇಷವಾಗಿ ನಾವು ಏನು ನೋಡಬೇಕು ಅಂದರೆ, ಈ ಗ್ಯಾಂಗ್ಲಿಂಗ್ ಹೆಂಗೆ ನಡೆಯುತ್ತೆ ಅದನ್ನು ನೋಡಬೇಕು ನಾವು. ಅದನ್ನು ಸ್ವಲ್ಪ ತುಂಬ ಚೆನ್ನಾಗಿ ಡೈರೆಕ್ಟ್ರು ಇದು ಮಾಡಿಕೊಟ್ಟಿದ್ದಾರೆ. 100% ನೋಡ್ಬೋದು. ಫ್ಯಾಮಿಲಿಗೆ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಫ್ಯಾಮಿಲಿ ನೋಡಬೇಕಾದಂಥ ಸಿನಿಮಾ ಇದು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.